ಇವತ್ತೇನು ಮೂಡ ಹಗರಣ ನಡೆದಿದೆ, ಅಲ್ಲಿ ಪ್ರಸ್ತಾಪವಾಗಿರ್ತಕ್ಕಂಥ 464 ಸರ್ವೆ ನಂಬರ್ನ ಭೂಮಿ ಏನಿದೆ ಅದು ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಸೇರಿದ ಭೂಮಿ ಅಲ್ಲ, ಅದು ಒಂದು ದಲಿತ ಸಮುದಾಯಕ್ಕೆ ಸೇರಿದ ಭೂಮಿಯಾಗಿರುತ್ತೆ. ಆ ಭೂಮಿ 1992-93ರಲ್ಲಿ ಮೂಡಾದಿಂದ ಅಕ್ವೈರ್ ಆಗಿದೆ, ಅಕ್ವಿಜೇಷನ್ ಆಗಿದೆ. ಅದಾದ ನಂತರ ಅದು 4-1 ಆಗುತ್ತೆ. 1997ರಲ್ಲಿ ಅದು 6-1 ಆಗಿಬಿಡುತ್ತೆ. ಒಂದು ಸಾರಿ 6-1 ಆದ್ಮೇಲೆ ಯಾವುದೇ ಕಾರಣಕ್ಕೆ ಮೂಡ ಇರ್ಬೋದು, BDA ಇರ್ಬೋದು, ಯಾರೇ ಇರ್ಬೋದು, ಅದನ್ನು ಮತ್ತೆ ಡಿನೋಟಿಫೈ ಮಾಡತಕ್ಕಂಥ ಯಾವುದೇ ಪ್ರಮೇಯ ಬರೋದಿಲ್ಲ, ಮಾಡಲಿಕ್ಕೆ ಸಾಧ್ಯವೂ ಇಲ್ಲ. ಒಂದು ಸಮಯ ಅವ್ರಿಗೆ ಒಂದು ಸೈಟ್ ಕೊಡಬಹುದು, ಅದು ಮೂಡಾಗೆ ಬಿಟ್ಟ ತೀರ್ಮಾನ. ವಿಷಯ ಈಗಿದ್ರೂ ಕೂಡ 97-98ರಲ್ಲಿ ಮಲ್ಲಿಕಾರ್ಜುನ್ ಅಂತಕ್ಕಂಥವರೊಬ್ರು, ಆ ಜವರಾಯ ಅಂತಕ್ಕಂಥ ಅವರ ಮಕ್ಕಳು 3 ಇರ್ತಾರೆ. ಅದರಲ್ಲಿ ಆ ಕುಟುಂಬಸ್ಥರನ್ನ ಸಂಪೂರ್ಣವಾಗಿ ಬಿಟ್ಟು ಒಬ್ಬರನ್ನು ಮಾತ್ರ ಕರ್ಕೊಂಡು ಬಂದು ಅವರ ಕಡೆಯಿಂದ ಸೈಟ್ ಅನ್ನ ಒಂದು ಭೂಮಿಯನ್ನ ರಿಜಿಸ್ಟರ್ ಮಾಡ್ಕೊಳ್ತಾರೆ. ರಿಜಿಸ್ಟರ್ ಮಾಡ್ಕೊಂಡಿದ್ದ ಮೇಲೆ ಅದು ನಮ್ಮ ಭೂಮಿ ಅಂತ ಇವರು ಅರ್ಜಿಯನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದ್ರೆ ಈ ನೋಟಿಫಿಕೇಶನ್ ಆಗೋದಕ್ಕೆ ಮುಂಚೆ ಅದು ಆಗಾಗಲೇ ಮೂಡ ಅದನ್ನ ಸೈಟ್ಗಳನ್ನು ಮಾಡಿ ಮಾರಾಟ ಮಾಡಿಬಿಟ್ಟಿದೆ. ಹಿಂಗಿದ್ರೂ ಕೂಡ 5-6 ವರ್ಷ ಸುಮ್ಮನೆ ಇದ್ದು ಮತ್ತೆ ಸಿದ್ದರಾಮಯ್ಯನವರ ಶ್ರೀಮತಿಯವರಿಗೆ ಕುಂಕುಮ ಭಾಗ್ಯ ಅಂತ ಹೇಳಿ ಆ ಜಮೀನನ್ನ ಆ ಮಲ್ಲಿಕಾರ್ಜುನ್ ಅನ್ನೋರ ಕಡೆಯಿಂದ ಅವರಿಗೆ ಕೊಡಲಾಗುತ್ತೆ. ಕೊಟ್ಟ ನಂತರ 2014ರಲ್ಲಿ ಅವರು ನನಗೆ ಇದು ಭೂಮಿ ವ್ಯವಸಾಯದ ಭೂಮಿ, ನನಗೆ ಈ ಭೂಮಿಗೆ ಪರಿಹಾರ ಕೊಡಿ, ನನಗೆ ಸೈಟ್ ಕೊಡಿ ಅಂತ ಕೇಳ್ತಾರೆ. ಆದ್ರೆ ಅಷ್ಟೊತ್ತಿಗೆ ಆ ಸೈಟ್ಗಳೆಲ್ಲ ಮಾರಾಟವೇ ಆಗಿರ್ತದೆ ಮೂಡೋದಲ್ಲಿ. ಆದರೆ ಒತ್ತಡದ ಕಾರಣದಿಂದಾಗಿ ಆವತ್ತು ಯಾರು ಚೇರ್ಮನ್ ಆಗಿರ್ತಾರೆ ಅವರು 3 ಸಾರಿ ಆ ಸಮಿತಿಯಲ್ಲಿ ಇಟ್ಟು ಚರ್ಚೆ ಮಾಡಿ ಕೊನೆಗೆ ಅವರಿಗೆ ಸೈಟ್ ಕೊಡೋದು ಅಂತೇಳಿ ತೀರ್ಮಾನ ಮಾಡ್ತಾರೆ. ಇದು ಯಾವ ರೀತಿ ಮಾಡ್ತಾರೆ ಅಂದ್ರೆ, ಇದು ತುರ್ತು ಅನ್ನೋ ರೀತಿಯಲ್ಲಿ. ಯಾವುದಕ್ಕೂ ತುರ್ತು ಇರೋದಿಲ್ಲ, ಇನ್ಫ್ಲೂಯೆನ್ಸ್ ಇರೋದ್ರಿಂದ ಆವತ್ತು ಯಾರು ಮುಖ್ಯಮಂತ್ರಿ ಆಗಿದ್ರು ಆ ಕಾರಣಕ್ಕೆ XXX 4X ಅಂತ ಹೇಳಿ ಅರ್ಜಿ ಮೇಲೆ ಬರೆದು ತೀರ್ಮಾನ ತೆಗೆದುಕೊಂಡು ತಮ್ಮದೇ ಅಲ್ಲದ ಜಮೀನಿಗೆ ಇವತ್ತು 14 ಸೈಟ್ಗಳನ್ನ ತೆಗೆದುಕೊಂಡಿದ್ದಾರೆ. ಹೋಗಲಿ, ಸೈಟ್ಗಳ ಎಲ್ಲಿ ಕೊಡಬೇಕಾಗಿತ್ತು ಅಂತಂದ್ರೆ ಆ ಕೊಟ್ಟಿದ್ದೇ ತಪ್ಪು. ಒಂದು ಸಮಯ ಯಾವ್ದಾದ್ರೂ ಸೈಟ್ಗಳು ಕೊಡೋದಿದ್ರೆ BDA ನಲ್ಲಿ ಆದೇಶ ಇದೆ, ಬೇರೆ ಬೇರೆ ಕಡೆ ಆದೇಶ ಇದೆ. 1 ಎಕರೆಯನ್ನ ಅಕ್ವೈರ್ ಮಾಡಿದ್ರೆ 40-60 ಸೈಟ್ ಒಂದನ್ನ ಕೊಡಬಹುದು. ಅರ್ಧ ಎಕರೆ ಅಕ್ವೈರ್ ಆದ್ರೆ 30-40 ಸೈಟ್ ಕೊಡಬಹುದು. ಇದೇ ಇರೋದು. ಆದ್ರೆ ಅಲ್ಲಿ 50-50 ರೇಷಿಯೋನಲ್ಲಿ ತೆಗೆದುಕೊಳ್ಬೇಕು ಅಂತೇಳಿ ಆದೇಶ ಮಾಡಿ ಆಗುತ್ತೆ. ಅದರಲ್ಲಿ ಎಲ್ಲಿ ತಗೊಳ್ತಾರ ಅಂತಂದ್ರೆ ಇದು ಆಗಿರ್ತಕ್ಕಂಥದ್ದು ಬೇರೆ ಕಡೆ. ಇವರು ಸೈಟ್ ಕೊಡ್ತಾ ಇರೋದು ಇದರಲ್ಲಿ ವಿಜಯನಗರ ಇವತ್ತು ಕಾಸ್ಟ್ಲಿಯೆಸ್ಟ್. ಈಗ ಯಲಹಂಕದಲ್ಲೂ ಏರ್ಪೋರ್ಟ್ ಹತ್ರ ಇವ್ರದ್ದು ಜಮೀನು ಇರೋದು, ಸೈಟ್ ಅಲ್ಲಿ ಕೊಡಬೇಕು. ಆದ್ರೆ ತಗೊಂಡಿರೋದೆಲ್ಲಿ? ಸದಾಶಿವನಗರದಲ್ಲಿ. ಅಂದ್ರೆ ಈ ರೀತಿ ಈ ಹುಳುಂ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ಮುಖ್ಯಮಂತ್ರಿಗಳ ಕುಟುಂಬದಿಂದ ಆಗಿದೆ. ತನ್ನದೇ ಅಲ್ಲದ ಜಮೀನಿಗೆ ಈ ರೀತಿ 14 ಸೈಟ್ಗಳನ್ನು ತಗೊಂಡು ಇದು ದೊಡ್ಡ ಹಗರಣ ಆಗಿದೆ. ಈ ಹಗರಣವನ್ನ ಉದ್ದೇಶಿಸಿ ಇವತ್ತು 2 ಸದನಗಳಲ್ಲಿ ನಾವು ಪ್ರಶ್ನೆ ಮಾಡಿದ್ದೇವೆ. ಚರ್ಚೆಗೆ ಅವಕಾಶ ಕೊಡಬೇಕಾಗಿತ್ತು. 2 ಕಡೆಯಲ್ಲಿ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ. ನಾವು ಚರ್ಚೆಗೆ ಪಟ್ಟು ಹಿಡಿದು ಕುಳಿತ ನಂತರ ಇವತ್ತಿನ ದಿವಸ ಅದಕ್ಕೆ ಉತ್ತರವೇ ಕೊಡಲಾರದೆ ಇವತ್ತು ಮಾನ್ಯ ಸಭಾಪತಿಗಳು ಮೇಲ್ಮನೆಯಲ್ಲಿ, ಇಲ್ಲಿ ಅಧ್ಯಕ್ಷರು ತಳಮನೆಯಲ್ಲಿ ಅವಕಾಶ ಕೊಡದೇ ಇರತಕ್ಕಂಥ ಕಾರಣದಿಂದ ಅಹೋರಾತ್ರಿ ಧರಣಿಯನ್ನ 2 ಸದನಗಳಲ್ಲಿ ನಾವು ಮಾಡ್ತಾ ಇದ್ದೇವೆ.